ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಜಾತಿ ಸಮೀಕ್ಷೆ ಅವಧಿ ವಿಸ್ತರಣೆಗೆ ಸರ್ಕಾರ ಒಪ್ಪಿಗೆ ನೀಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಅವಧಿಯೊಳಗೆ ಸಮೀಕ್ಷೆ ಪೂರ್ಣ ಅಸಾಧ್ಯವೆಂಬ ಒಬಿಸಿ ಆಯೋಗದ ಮನವಿಗೆ ಸಿಎಂ ಸ್ಪಂದಿಸಿದ್ದಾರೆ. ಅಕ್ಟೋಬರ್ 31ರವರೆಗೆ ಸಮೀಕ್ಷೆ ಮಾಡಲು ಅವಕಾಶ ನೀಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗೆ ನಾಳೆ ಬ್ರೇಕ್ ಬೀಳುತ್ತೆ. ಸಿಎಂ ನೇತೃತ್ವದ ಸಭೆಯಲ್ಲಿ ನಡೆದಿರುವಂತಹ ಚರ್ಚೆ ಹಾಗೂ ನಿರ್ಣಯಗಳ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಜಾತಿ ಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್. ಅಕ್ಟೋಬರ್ 31ರವರೆಗೆ ವಿಸ್ತರಣೆಗೆ ಸಿಎಂ ಅವಕಾಶ. ರಾಜ್ಯಾದ್ಯಂತ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆಗೆ ಇಂದು ಡೆಡ್ಲೈನ್ ನೀಡಲಾಗಿತ್ತು. ರಾಜ್ಯ ಮಟ್ಟದಲ್ಲಿ 97% ಸಮೀಕ್ಷೆ ಮುಗಿದಿದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ 37% ಮಾತ್ರ ಸಮೀಕ್ಷೆ ನಡೆದಿತ್ತು. ಇಂದು ಸಮೀಕ್ಷೆ ಕಾರ್ಯಕ್ಕೆ ಡೆಡ್ಲೈನ್ ನೀಡಲಾಗಿತ್ತು. ಸಮೀಕ್ಷೆ ಪೂರ್ಣಗೊಂಡಿದ್ದರಿಂದ ಅವಧಿ ವಿಸ್ತರಣೆಗೆ ಒಬಿಸಿ ಆಯೋಗ ಮನವಿ ಮಾಡಿತ್ತು. ಇದೀಗ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅವಧಿ ವಿಸ್ತರಣೆಗೆ ಒಪ್ಪಿಗೆ ನೀಡಿದ್ದಾರೆ. ನಾಳೆಯಿಂದ ದೀಪಾವಳಿ ಹಬ್ಬ ಆಚರಣೆಗಾಗಿ 3 ದಿನಗಳ ಕಾಲ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಅಕ್ಟೋಬರ್ 23ರಿಂದ ಸಮೀಕ್ಷೆ ಮತ್ತೆ ಆರಂಭವಾಗಲಿದ್ದು ಅಕ್ಟೋಬರ್ 31ಕ್ಕೆ ಅಂತಿಮಗೊಳಿಸಬೇಕಿದೆ. ಬೆಂಗಳೂರು ಸಮೀಕ್ಷೆ ವಿಳಂಬಕ್ಕೆ ಸಿಎಂ ಗರಂ. ಯಾಕಿಷ್ಟು ನಿಧಾನ ಎಂದು ಅಧಿಕಾರಿಗಳಿಗೆ ತರಾಟೆ. ಇನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯ ವೇಳೆ ಒಬಿಸಿ ಆಯೋಗದ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆಗಿದ್ರು. ರಾಜ್ಯದಲ್ಲಿ ಸಮೀಕ್ಷೆ ಅಂತಿಮ ಹಂತಕ್ಕೆ ಬಂದರೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾಕಿಷ್ಟು ನಿಧಾನಗತಿಯಲ್ಲಿ ನಡೆದಿದೆ ಅಂತ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಆಯೋಗ ಹಾಗೂ ಜಿಬಿಯ ಹಿರಿಯ ಅಧಿಕಾರಿಗಳು ಕೆಲವು ಕಾರಣಗಳನ್ನ ಕೊಟ್ಟರು. ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ತಲೆದೂರಿದ್ವು. ತಕ್ಷಣ ಸರಿಪಡಿಸುವ ಪ್ರಯತ್ನವೂ ಆಗಿದೆ. ಕೆಲವು ಕಡೆ ಜನರಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ಕೆಲವು ಗಣತಿದಾರರು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿಲ್ಲ. ಇನ್ನು ಕೆಲವು ಕಡೆ ಮನೆಗೆ ಭೇಟಿ ನೀಡಿದಾಗ ಮನೆಯಲ್ಲಿ ಕುಟುಂಬಸ್ಥರು ಇಲ್ಲ. ಕೆಲವರದ್ದು ಹಳ್ಳಿಗಳಲ್ಲಿ ರೆಕಾರ್ಡ್ ಆದ್ರೆ ಅವರ ಹೆಂಡತಿ ಮಕ್ಕಳದು ಅಪ್ಲೋಡ್ ಮಾಡಿಲ್ಲ. ಹೊರ ರಾಜ್ಯಗಳಿಂದ ಬಂದಿರುವವರ ಸಮೀಕ್ಷೆಯು ಕಷ್ಟ. ಬಂದು ಹೋಗುವವರು ಇರೋದ್ರಿಂದ ಇಲ್ಲಿಯೂ ಗೊಂದಲ ಆಯಿತು. ಈ ಕಾರಣಕ್ಕೆ ಸ್ವಲ್ಪ ವಿಳಂಬವಾಗಿದೆ ಅಂತ ಕಾರಣಗಳನ್ನ ಕೊಟ್ಟರು. ಹೀಗಾಗಿ ಅಕ್ಟೋಬರ್ 31ರ ಒಳಗೆ ಬೇಗ ಮುಗಿಸಿ ಅಂತ ಸಿಎಂ ತಾಕೀತು ಮಾಡಿದ್ದಾರೆ. ಎಲ್ಲಾ ಜಿಲ್ಲಾ ಕೇಂದ್ರಗಳು ಕನಿಷ್ಠ 95 ಅದರೊಳಗೆ 3 ಜಿಲ್ಲೆಗಳು ಕಮ್ಮಿ ಆಗಿದೆ. ಈ ರಾಮನಗರ, ಬೀದರ್, ಧಾರವಾಡ 86, 88, 89% ಉಳಿದಂತ ಜಿಲ್ಲೆಗಳು ಎಲ್ಲವೂ 90, 92, 95, 96%. ಗಣತಿ ಕಾರ್ಯದಿಂದ ಶಿಕ್ಷಕರಿಗೆ ಮುಕ್ತಿ. ಸರ್ಕಾರಿ ಸಿಬ್ಬಂದಿಗಳಿಂದ ಸರ್ವೆ ಮುಂದುವರಿಕೆ. ಇನ್ನು ಇದೀಗ ಶಾಲಾ ಕಾಲೇಜುಗಳು ಮತ್ತೆ ಪ್ರಾರಂಭವಾಗಿರುವುದರಿಂದ ಗಣತಿಗೆ ಶಿಕ್ಷಕರನ್ನ ಬಳಸಿಕೊಳ್ಳುವುದು ಬೇಡವೆಂಬ ತೀರ್ಮಾನಕ್ಕೆ ಬರಲಾಗಿದೆ. ಅವರ ಬದಲು ಸರ್ಕಾರಿ ಸಿಬ್ಬಂದಿಗಳನ್ನ ಸರ್ವೆಗೆ ಬಳಸಿ ಜಿಬಿಎ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಇನ್ನಿತರ ಇಲಾಖೆಯ ಸಿಬ್ಬಂದಿಗಳನ್ನ ಬಳಸಿಕೊಳ್ಳುವುದಕ್ಕೆ ಅನುಮತಿ ನೀಡಲಾಗಿದೆ. ಹೀಗಾಗಿ ಇಷ್ಟು ದಿನಗಳಿಂದ ಗಣತಿ ಕಾರ್ಯದಲ್ಲಿ ಭಾಗಿಯಾಗಿದ್ದ ಶಿಕ್ಷಕರು ನಿರಾಳ ಆಗಲಿದ್ದಾರೆ. ಬೇರೆ ಬೇರೆ ಇಲಾಖೆಗಳ ಕೆಳಹಂತದ ಅಧಿಕಾರಿಗಳು ಸಿಬ್ಬಂದಿಗಳು ಸಮೀಕ್ಷೆ ಮಾಡೋಕೆ ನೇಮಕಗೊಳ್ಳಲಿದ್ದಾರೆ. ಬೆಂಗಳೂರು ಮಾತ್ರ ನಮ್ಗೆ ಬಹಳ ಕಮ್ಮಿ ಆಗಿದೆ. ಬೆಂಗಳೂರು ಕನಿಷ್ಠ 45% ಅಷ್ಟು ಆಗಿದೆ. ಅದಕ್ಕೆ ಇವಾಗ ಏನ್ ನಿರ್ಧಾರ ಮಾಡಿದೀವಿ ಅಂದ್ರೆ 19ನೇ ತಾರೀಕಿನಲ್ಲಿ ಶಿಕ್ಷಕರನ್ನ ಬಯಸಿದ್ರು. ಇನ್ಮೇಲೆ ಶಿಕ್ಷಕರು ಭಾಗವಹಿಸಿದ ರಾಜ್ಯಾದ್ಯಂತ ಶಿಕ್ಷಕರನ್ನ ಹೊರತುಪಡಿಸಿ ಎಲ್ಲ ಡಿಸಿಗಳಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟು ಇನ್ನು ಇಲಾಖೆ ಅಧಿಕಾರಿಗಳನ್ನ ಬೇರೆ ಬೇರೆ ಇಲಾಖೆಯನ್ನು ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನು ಮಾಡಬೇಕು 31ನೇ ತಾರೀಕಿನವರೆಗೆ. ಒಟ್ನಲ್ಲಿ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿರುವ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ. 2ನೇ ಬಾರಿ ಅವಧಿ ವಿಸ್ತರಣೆ ಮಾಡಿದ್ರು ನಿಗದಿತ ಗುರಿ ತಲುಪಿಲ್ಲ. ಹೀಗಾಗಿ ಇಂದು ನಡೆದ ಸಿಎಂ ನೇತೃತ್ವದ ಸಭೆಯಲ್ಲಿ ಅಕ್ಟೋಬರ್ 31ರವರೆಗೆ 3ನೇ ಹಂತದ ಸಮಯ ವಿಸ್ತರಿಸಲಾಗಿದೆ. ಅಷ್ಟರೊಳಗೆ ಒಬಿಸಿ ಆಯೋಗ ಬೆಂಗಳೂರು ಸೇರಿ ಇಡೀ ರಾಜ್ಯದ ಸಮೀಕ್ಷೆಯನ್ನ ಮುಗಿಸಬೇಕು. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕು. ರಾಜ್ಯಪ್ಪ ಸುತ್ತೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.